ಇಂಡಿಯಾಗೆ ವೆಕೇಶನ್ ಅಂತ ಬರ್ತೀವಿ, ಅದನ್ನು ಮುಗಿಸ್ಕೊಂಡು ಹೊರಡ್ಬೇಕಾದ್ರೆ ಆಗೋ ನೋವಿದೆಯಲ್ಲ, ಅದನ್ನು ಹೇಳ್ಕೊಳ್ಳೋಕೆ ಆಗಲ್ಲ ಗುರು. ಅಷ್ಟು ನೋವಾಗುತ್ತೆ. ಬಟ್ ಏನು ಮಾಡೋಂಗೇ ಇಲ್ಲ, ಸಿಚುವೇಶನ್ ಆಗಿರುತ್ತೆ, ಬರಲೇಬೇಕಾಗಿದೆ. ಮಳೆನೂ ಕೂಡ ತುಂಬ ಜೋರಾಗಿ ಬರ್ತಾಯಿತ್ತು. ನನಗೂ ಹೊರಡೋಕ್ಕೆ ಮನಸ್ಸೇ ಇರಲಿಲ್ಲ, ಬಟ್ ಪರಿಸ್ಥಿತಿ ಹೊರಡಲೇಬೇಕಾಗಿತ್ತು ಮನೆ ಬಿಟ್ಟು. ಬೇಲೂರಿಂದ ಬೆಂಗಳೂರು ಬಸ್ ಹತ್ಕೊಂಡು ಹೊರಟಿದ್ದೆ ನಾನು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ. ಬಸ್ ಅಂತೂ ಹೆವಿ ರಶ್ ಆಗಿತ್ತು, ಮಳೆ ಅಂತೂ ಹೆವಿ ಬರ್ತಾಯಿತ್ತು ಗುರು. ಬೇಲೂರು ಬಸ್ ಸ್ಟಾಪಿಂದ ಹಾಸನ್ ತನಕ ಒಂದೇ ಒಂದು ಸೀಟ್ ಕೂಡ ಖಾಲಿ ಆಗಲಿಲ್ಲ. ಅಲ್ಲಿ ತನಕ ನಿಂತ್ಕೊಂಡೇ ಬಂದಿದ್ದಾಯಿತು ಗುರು ನಾನು. ಫೈನಲ್ ನಾನು ಅಲ್ಲಿಂದ ಮುಗಿಸ್ಕೊಂಡು ಬೆಂಗಳೂರು ಏರ್ಪೋರ್ಟಿಗೆ ರೀಚ್ ಆದೆ. ನೀವು ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ನಮ್ಮ ಏರ್ಪೋರ್ಟು. ನೀವು ಮಾರ್ನಿಂಗಿಂತ ನೈಟ್ ವ್ಯೂ ಅಂತೂ ಸಕ್ಕತ್ತಾಗಿ ಕಾಣುತ್ತೆ ಗುರು, ಸಕ್ಕತ್ತಂದ್ರೆ ಅಲ್ಟಿಯಾಗಿ ಕಾಣುತ್ತೆ ಮಾತ್ರ ಬೆಂಗಳೂರು ಏರ್ಪೋರ್ಟ್. ಈ ಬ್ಯಾಂಬೂ ಸ್ಟಿಕ್ಕಿಂದ ಆಲ್ಟ್ರ್ ಮಾಡಿದ್ದಾರೆ ಮಾತ್ರ, ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಚೆಕ್ಕಿಂಗ್ಗೆ. ನೀವು ಮುಂದೆ ಏನು ನೋಡ್ತಿದ್ದೀರಾ, ಇದೇ ಚೆಕ್ಕಿಂಗ್ ಕೌಂಟರು. ಆ ಸೈಡ್ ನಿಂತಿರೋರೆಲ್ಲ ಏರ್ ಇಂಡಿಯಾಗೆ ವೆಯ್ಟ್ ಮಾಡ್ತಾಯಿದ್ರು. ನಂದಿದ್ದು ಫ್ಲೈಟು ಗಲ್ಫ್ ಏರಿಗೆ ಅಂತ ಏನು ಜನ ಇರಲಿಲ್ಲ, ತುಂಬ ಖಾಲಿನೇ ಇತ್ತು. ಸೊ ನನ್ನ ಟೈಮಿಗೆ ವೆಯ್ಟ್ ಮಾಡ್ತಾಯಿದ್ದೆ ನಾನು. ನನ್ನ ಲಗೇಜು ಮಳೇಲಿ ನೆಂದಿದ್ರಿಂದ ರೀಪ್ಯಾಕಿಂಗ್ ಮಾಡೋ ಪರಿಸ್ಥಿತಿ ಬಂತು ನನಗೆ. ನೀವು ನೋಡ್ಬೋದು ಯಾವ ಥರ ಆಗೋಗಿದೆ ಅಂತ. ಚೆಕ್ಕಿನ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ಫ್ಲೈಟ್ ಕಡೆ. ನೀವು ನೋಡ್ತಿರ್ಬೋದು ಒಳಗೆಲ್ಲ ಯಾವ ಥರ ಇದೆ ಅಂತ. ಸೊ ನನ್ನ ಫ್ಲೈಟ್ ಇದ್ದಿದ್ದು 5:20ಕ್ಕೆ, ಇನ್ನೂ 2:40 ಹಾಗಾಗಿ ತುಂಬ ಟೈಮ್ ಇತ್ತು ನನಗೊಂಥರ ಶಾಕ್ ಆಯಿತು. ನಾನು ಯಾವುದೋ ಫಾರೆಸ್ಟ್ ಒಳಗೆ ಬಂದಿದ್ದೀನೇನೋ ಅಂತ. ಬಟ್ ಒಳಗಡೆ ನಿಜವಾಗ್ಲೂ ಸಕ್ಕತ್ತಾಗಿ ಮಾಡಿದ್ದಾರೆ. ಈ ಗ್ರೀನರಿ ಎಲ್ಲ ಬೆಳೆಸಿದಾರಲ್ಲ, ಅಲ್ಟಿಯಾಗಿ ಮಾಡಿದ್ದಾರೆ ಮಾತ್ರ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ. ಸೊ ಅಲ್ಲಿರೋ ಸೀನರೀಸ್ ಎಲ್ಲ ನೋಡಿಕೊಂಡು ನಾನು ಹೊರಟಿದ್ದೆ ನನ್ನ ಫ್ಲೈಟ್ ಕಡೆ. ಸೊ ನಾನು ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾನು ಬಂದು ಎಂಟ್ರಿ ಆಗಿದ್ದೆ ಮದ್ಯಪಾನ ಶಾಪಿಗೆ. ಡ್ಯೂಟಿ ಫ್ರೀ ಒಳಗಡೆ ಇದೇ ಥರ ಇರುತ್ತೆ, ಡ್ಯೂಟಿ ಫ್ರೀ ಅಂತ. ತುಂಬಾ ಡಿಸ್ಕೌಂಟ್ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ. ತುಂಬ ಒಳ್ಳೆ ಬ್ರ್ಯಾಂಡೆಡ್ ಐಟಮ್ಗಳು ಸಿಗ್ತವೆ ಇಲ್ಲಿ, ತುಂಬ ಕಡಿಮೆ ರೇಟಿಗೂ ಕೂಡ. ಹಾಗೆ ವಿಂಡೋ ಶಾಪಿಂಗ್ ಮಾಡಿಕೊಂಡು ನಮ್ಮ ಹುಡುಗರಿಗೆ ಒಂದು 4 ಬಾಟ್ಲು ಎತ್ಕೊಂಡು ಅಲ್ಲಿಂದ ನಾನು ಹೊರಟೆ. ಇಲ್ಲಿ ಬಂದು ನೋಡಿದಾಗ ಗಾಯ್ಸ್ ಜನ ಸಾಗ. ಸೊ ಫೈನಲಿ ಬೋರ್ಡಿಂಗ್ ಪಾಸ್ ಚೆಕಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಹೊರಟಿದ್ದೆ ನನ್ನ ಫ್ಲೈಟ್ ಹತ್ತಕ್ಕೆ. ತುಂಬಾ ಚೆಕಿಂಗ್ ಇತ್ತು. 3-4 ಟೈಮ್ ಚೆಕಿಂಗ್ ಆಯಿತು. ಯಾಕೆ ಅಂತ ಗೊತ್ತಿಲ್ಲ, ತುಂಬ ಸ್ಟ್ರಿಕ್ಟ್ ಆಗಿ ನಡೆಸ್ತಿದ್ರು. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ಲೈಟ್ ಒಳಗೆ ಕೂತ್ಕೊಂಡೆ ಗುರು. ಟ್ರೈನ್ ಬಸ್ಸೆಲ್ಲ ಯಾವ ಥರ ಟೈಮಿಂಗ್ಸ್ ಮೇಂಟೈನ್ ಮಾಡ್ತಾರೋ, ಫ್ಲೈಟಲ್ಲೂ ಕೂಡ ಅದೇ ಥರ ಮೇಂಟೈನ್ ಮಾಡ್ತಾರೆ ಟೈಮಿಂಗ್ಸ್ನ. ಸೊ ಫೈನಲಿ ಇಂಡಿಯಾ ಫ್ಲೈಟ್ ಟೇಕ್ ಆಫ್ ಆಯಿತು ಗೈಸ್. ಬೆಂಗಳೂರು ಏರ್ಪೋರ್ಟ್ನ ಹೊರಗಡೆಯಿಂದ ನೋಡಬೇಕಾದ್ರೆ ಎಷ್ಟು ಸಖತ್ತಾಗಿ ಕಾಣಿಸ್ತಿದೆ. ಆ ಲೈಟಿಂಗ್ಸ್ ಅಂತೂ ಅಲ್ಟಿಯಾಗಿತ್ತು ಮಾತ್ರ. ನೀವು ನೋಡ್ತಿರ್ಬೋದು ಯಾವ ಥರ ಕಾಣಿಸ್ತಿದೆ ಅಂತ. ಸೊ ಫೈನಲಿ ನಮ್ಮ ಫ್ಲೈಟ್ ಕೂಡ ಟೇಕ್ ಆಫ್ ಆಗೋ ಸಮಯ ಬಂತು. ಮೇಲಿಂದ ನೋಡಿ ಗಾಯ್ಸ್ ವಿಮಾನಗಳು ಯಾವ ಥರ ಕಾಣಿಸ್ತಿದೆ, ನಿಜವಾಗ್ಲೂ ಆಸಮ್ ಅಲ್ವಾ. ನಂದು ಡ್ರೀಮ್ ಆಗಿತ್ತು ಇದೆಲ್ಲ. ಕೊನೆಗೂ ಇಂಡಿಯಾ ಬಿಟ್ಟು ಹೋಗೋ ಟೈಮ್ ಬಂದೇ ಬಿಡ್ತು ಗುರು. ಹಾಗೆ ಮೇಲಿಂದ ವ್ಯೂಸ್ ನೋಡಿ ಗಾಯ್ಸ್ ಯಾವ ಥರ ಕಾಣಿಸ್ತಿದೆ ಅಂತ. ಇದೇ ಥರ ಕಾಣಿಸುತ್ತೆ, ಫ್ಲೈಟಲ್ಲಿ ಹೋಗೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್. ಮೇಲುಗಡೆ ಮೋಡನು ಕೂಡ ಇದೇ ಥರ ಇರುತ್ತೆ ಗುರು. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ತು ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು, 700 ಅಡಿ ದಾಟ್ತು. ನನಗೆ ಭಾಳ ಸಂತೋಷ ಆಯ್ತು ಅವತ್ತು. ವೆಲ್ಫೇರಲ್ಲಿ ನನಗೆ ಬ್ರೇಕ್ಫಾಸ್ಟ್ ಇತ್ತು. ನಾನು ಚಿಕನ್ ಆರ್ಡ್ರ್ ಮಾಡಿದ್ದೆ. ಸೊ ಅದನ್ನೆಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಸೀಟೆಲ್ಲ ತುಂಬ ಖಾಲಿ ಇದ್ದಿದ್ದರಿಂದ ಎಲ್ಲ ಅಲ್ಲಲ್ಲೇ ಮಲ್ಕೊಬಿಟ್ಟಿದ್ರು. ಹಾಗೆ ನಾನು ಇರಲಿ ಅಂತ ನಾನು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಎದ್ದು ನೋಡ್ತೀನಿ, ಇಲ್ಲ ನಮ್ಮ ಫ್ಲೈಟ್ ನೋಡಿದ್ರೆ ಬಹರೈನಿಗೆ ಲ್ಯಾಂಡ್ ಆಗ್ತಾ ಇದೆ. ನನಗೆ ನೋಡಿನೇ ಶಾಕ್ ಆಯಿತು, ಏನು ಇಷ್ಟು ಬೇಗ ಬಂತಲ್ಲ ಗುರು ಅಂತ. ಅಲ್ಲಿಂದ ನನ್ನ ಲಗೇಜ್ ಎಲ್ಲ ತೊಗೊಂಡು ಅಲ್ಲಿಂದ ಎಕ್ಸಿಟ್ ಆದೆ.
ಇದಾಗಿತ್ತು ನನ್ನ ಫ್ಲೈಟ್ ಜರ್ನಿ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್. ಅಷ್ಟೇ.